ಆಗಸ್ಟ್ 9ರ ಪವಿತ್ರ ಭಾನುವಾರ. ಸಕಲ ಚರಾಚರ ವಸ್ತುಗಳ ಪ್ರತ್ಯಕ್ಷ ದೈವ, ನವಗ್ರಹಗಳ ರಾಜ, ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ದಿವ್ಯ ಅನುಗ್ರಹ ಹಾಗೂ ಸೂರ್ಯಗ್ರಹದ ತೇಜಸ್ಸಿನೊಂದಿಗೆ ಇಂದಿನ 12 ರಾಶಿಗಳ ಭವಿಷ್ಯ ಹೇಗಿರಲಿದೆ ಎಂದು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ವಿಶೇಷವಾಗಿ ಇವತ್ತಿನ ಸೂರ್ಯ ದೇವರ ದಿವ್ಯ ಕೃಪೆ ಮತ್ತು ರಾಜಯೋಗದ ಪ್ರಭಾವದಿಂದ ಯಾವ ರಾಶಿಯವರಿಗೆ ಸುದೀರ್ಘ ಕಷ್ಟಗಳು ಕಳೆದು ಭರ್ಜರಿ ಆಸ್ತಿಯೋಗ, ಸಾಲಬಾಧೆಗಳಿಂದ ಮುಕ್ತಿ ಮತ್ತು ಅನಿರೀಕ್ಷಿತ ಧನಲಾಭ ಸಿಗಲಿದೆ, ಯಾರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಭಾರಿ ದೊಡ್ಡ ಯಶಸ್ಸು ಕಾದಿದೆ, ನಿಮ್ಮ ವೃತ್ತಿ, ಕುಟುಂಬ, ಪ್ರೇಮ ಜೀವನದ ಸಂಪೂರ್ಣ ಮಾಹಿತಿ ಮತ್ತು ಇಂದಿನ ಅತ್ಯಂತ ಸರಳ ಸೂರ್ಯ ಪರಿಹಾರಗಳನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೇಷರಾಶಿ, ಏರೀಸ್. ವೃತ್ತಿ. ಭಾನುವಾರ ಸೂರ್ಯದೇವನ ಅತ್ಯುನ್ನತ ಕೃಪೆಯಿಂದ ವೃತ್ತಿಕ್ಷೇತ್ರದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚಾಗಲಿದೆ. ಸರಕಾರಿ ಉದ್ಯೋಗಿಗಳು, ಆಡಳಿತ ರಂಗ, ರಿಯಲ್ ಎಸ್ಟೇಟ್ ಹಾಗೂ ನಿರ್ವಹಣಾ ಕ್ಷೇತ್ರದಲ್ಲಿ ಇರುವವರಿಗೆ ಮೇಲಧಿಕಾರಿಗಳಿಂದ ಭಾರಿ ಪ್ರಶಂಸೆ ಲಭಿಸಲಿದೆ. ಉನ್ನತ ಹುದ್ದೆ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಪ್ರಬಲ ಯೋಗವಿದೆ. ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಲಿದೆ. ಸರಕಾರಿ ಮೂಲಗಳು, ಸ್ಥಿರಾಸ್ತಿ ವ್ಯವಹಾರಗಳು ಹಾಗೂ ಹೊಸ ಹೂಡಿಕೆಗಳಿಂದ ಉತ್ತಮ ಲಾಭ ಹರಿದುಬರಲಿದೆ. ಹಳೆಯ ಸಾಲಗಳ ಸುಳಿಯಿಂದ ಹೊರಬರಲು ಮಹತ್ವದ ಮಾರ್ಗಗಳು ತೆರೆಯಲಿವೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರಲಿದೆ. ತಂದೆಯವರ ಆರೋಗ್ಯ ಅತ್ಯುತ್ತಮವಾಗಿದ್ದು, ಅವರ ಮಾರ್ಗದರ್ಶನ ನಿಮ್ಮ ಸಕಲ ಕೆಲಸಗಳಿಗೆ ದೊಡ್ಡ ಶಕ್ತಿ ನೀಡಲಿದೆ. ಒಡಹುಟ್ಟಿದವರಿಂದ ಶುಭ ಬೆಂಬಲ ದೊರೆಯಲಿದೆ. ಪ್ರೇಮ ಜೀವನದಲ್ಲಿ ಉತ್ಸಾಹ ಮತ್ತು ಸಕಾರಾತ್ಮಕತೆ ತುಂಬಿರಲಿದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಧನಾತ್ಮಕವಾಗಿ ಮುನ್ನಡೆಯಲಿವೆ. ಶುಭ ಸಂಖ್ಯೆ 19. ಪರಿಹಾರ. ಬೆಳಿಗ್ಗೆ ಸೂರ್ಯದೇವರಿಗೆ ತಾಮ್ರದ ಬಿಂದಿಗೆಯಲ್ಲಿ ನೀರು, ಸ್ವಲ್ಪ ಕೆಂಪು ಹೂವು ಹಾಕಿ ಅರ್ಘ್ಯ ನೀಡಿ ಓಂ ಸೂರ್ಯಾಯ ನಮಃ ಪಠಿಸಿ. 2. ವೃಷಭ ರಾಶಿ, ಟೌರಸ್. ವೃತ್ತಿ. ನಿಮ್ಮ ತಾಳ್ಮೆ ಮತ್ತು ಸೃಜನಶೀಲತೆಗೆ ಇಂದಿನ ದಿನ ಅತ್ಯುತ್ತಮ ಯಶಸ್ಸು ತರಲಿದೆ. ಬ್ಯಾಂಕಿಂಗ್, ಫೈನಾನ್ಸ್, ಮೀಡಿಯಾ, ಕಲೆ ಹಾಗೂ ಆನ್ಲೈನ್ ಡಿಜಿಟಲ್ ಕಂಟೆಂಟ್ ಕ್ಷೇತ್ರದಲ್ಲಿ ಇರುವವರಿಗೆ ನೂತನ ಅವಕಾಶಗಳು ಎದುರಾಗಲಿವೆ. ನಿಮ್ಮ ಕಾರ್ಯದಕ್ಷತೆಯನ್ನು ಎಲ್ಲರೂ ಮೆಚ್ಚಲಿದ್ದಾರೆ. ಆರ್ಥಿಕವಾಗಿ ಭರ್ಜರಿ ಪ್ರಗತಿಯ ದಿನ. ಡಿಜಿಟಲ್ ಮಾಧ್ಯಮಗಳು, ಗೂಗಲ್ ಆಡ್ಸೆನ್ಸ್, ಫೇಸ್ಬುಕ್ ಸಬ್ಸ್ಕ್ರಿಪ್ಷನ್ಗಳು ಹಾಗೂ ದೀರ್ಘಕಾಲದ ಹೂಡಿಕೆಗಳಿಂದ ಅನಿರೀಕ್ಷಿತ ಧನಾಗಮನವಾಗಲಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಸುಧಾರಿಸಲಿದೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿದೆ. ಮನೆಯ ಹಿರಿಯರ ಸಲಹೆಗಳು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಸಹಾಯ ಮಾಡಲಿವೆ. ಮಕ್ಕಳ ವಿದ್ಯಾಭ್ಯಾಸದ ಸಾಧನೆ ಮನಸ್ಸಿಗೆ ತೃಪ್ತಿ ತರಲಿದೆ. ಪ್ರೇಮ ಸಂಬಂಧದಲ್ಲಿ ಪ್ರೀತಿ ಮತ್ತು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಪ್ರೇಮಿಗಳ ನಡುವೆ ನಂಬಿಕೆ ಮತ್ತಷ್ಟು ಗಟ್ಟಿಯಾಗಲಿದೆ. ಶುಭ ಸಂಖ್ಯೆ 6. ಪರಿಹಾರ. ಸೂರ್ಯ ದೇವನಿಗೆ ನಮಸ್ಕರಿಸಿ ಕೆಂಪು ಚಂದನ ಅಥವಾ ಕುಂಕುಮದ ತಿಲಕವನ್ನು ಧರಿಸಿ. 3. ಮಿಥುನ ರಾಶಿ, ಜೆಮಿನೈ. ವೃತ್ತಿ. ಸೂರ್ಯದೇವನ ಪ್ರಕಾಶಮಾನವಾದ ಅನುಗ್ರಹದಿಂದ ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯ ಎದ್ದುಕಾಣಲಿದೆ. ಬ್ಲಾಗಿಂಗ್, ವೆಬ್ಸೈಟ್ ನಿರ್ವಹಣೆ, ಐಟಿ, ಕಂಟೆಂಟ್ ಕ್ರಿಯೇಷನ್ ಹಾಗೂ ಸೋಷಿಯಲ್ ಮೀಡಿಯಾ ರಂಗದಲ್ಲಿ ಇರುವವರಿಗೆ ಭಾರೀ ಯಶಸ್ಸು ಸಿಗಲಿದೆ. ನಿಮ್ಮ ಪೋಸ್ಟ್ಗಳಿಗೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಹೆಚ್ಚಾಗಲಿದ್ದಾರೆ. ಆರ್ಥಿಕ ಸ್ಥಿತಿ ಅತ್ಯಂತ ತೃಪ್ತಿಕರವಾಗಿರಲಿದೆ. ಜಾಹೀರಾತುಗಳು, ಆನ್ಲೈನ್ ಉದ್ಯಮ ಹಾಗೂ ನಿಂತುಹೋಗಿದ್ದ ಧನಹರಿವು ಚುರುಕುಗೊಳ್ಳಲಿದೆ. ಸಾಲ ತೀರಿಸಲು ಹೊಸ ಆದಾಯದ ಮೂಲಗಳು ಸುಲಭವಾಗಲಿವೆ. ಕೌಟುಂಬಿಕ ವಾತಾವರಣ ಪ್ರಶಾಂತವಾಗಿರುತ್ತದೆ. ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಕಿರಿಯ ಸಹೋದರನಿಂದ ನಿಮ್ಮ ಕೆಲಸಗಳಿಗೆ ಉತ್ತಮ ಬೆಂಬಲ ಲಭಿಸಲಿದೆ. ಪ್ರೇಮ ಜೀವನದಲ್ಲಿ ಆಹ್ಲಾದಕರ ಬದಲಾವಣೆಗಳು ನಡೆಯಲಿವೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಅನುಮಾನಗಳು ದೂರಾಗಲಿವೆ. ಅವಿವಾಹಿತರಿಗೆ ಶುಭ ವಿವಾಹ ಯೋಗವಿದೆ. ಶುಭ ಸಂಖ್ಯೆ 5. ಪರಿಹಾರ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಥವಾ ಶ್ರದ್ಧೆಯಿಂದ ಆಲಿಸಿ. ಕರ್ಕಾಟಕ ರಾಶಿ, ಕ್ಯಾನ್ಸರ್. ವೃತ್ತಿ. ನರ್ಸಿಂಗ್, ವೈದ್ಯಕೀಯ, ಫಾರ್ಮಸಿ, ಸೇವಾಕ್ಷೇತ್ರ ಹಾಗೂ ಆಡಳಿತ ರಂಗದಲ್ಲಿ ಇರುವವರಿಗೆ ಇಂದಿನ ದಿನ ಸೂರ್ಯದೇವರ ವಿಶೇಷ ಆಶೀರ್ವಾದ ದೊರೆಯಲಿದೆ. ನಿಮ್ಮ ಸೇವಾ ಮನೋಭಾವಕ್ಕೆ ಗೌರವ ಸಿಗಲಿದ್ದು, ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಮೆಚ್ಚುಗೆ ದೊರೆಯಲಿದೆ. ಆರ್ಥಿಕವಾಗಿ ಸ್ಥಿರತೆಯ ದಿನ. ಆದರೆ ಅನಗತ್ಯ ಪ್ರಯಾಣಗಳು ಅಥವಾ ಆತುರದ ನಿರ್ಧಾರಗಳಿಂದ ಬರುವ ವೆಚ್ಚಗಳ ಮೇಲೆ ನಿಗಾ ಇಡುವುದು ಸೂಕ್ತ. ಉಳಿತಾಯ ಯೋಜನೆಗಳಿಗೆ ಮೊದಲ ಆದ್ಯತೆ ನೀಡಿ. ಮನೆಯಲ್ಲಿ ಧಾರ್ಮಿಕ ಮತ್ತು ಸಾತ್ವಿಕ ವಾತಾವರಣವಿರಲಿದೆ. ತಂದೆ ತಾಯಿಯ ಆರೋಗ್ಯ ಉತ್ತಮವಾಗಿದ್ದು, ಹಿರಿಯರ ಆಶೀರ್ವಾದ ನಿಮ್ಮ ಮಾನಸಿಕ ನೆಮ್ಮದಿಗೆ ಪ್ರಮುಖ ಕಾರಣವಾಗಲಿದೆ. ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ.
ಕಷ್ಟದ ಸಮಯದಲ್ಲಿ ಸಂಗಾತಿಯು ನೀಡುವ ನೈತಿಕ ಬೆಂಬಲ ದೊಡ್ಡ ಶಕ್ತಿಯಾಗಲಿದೆ. ಪ್ರೇಮಿಗಳು ಪರಸ್ಪರ ಭಾವನೆಗಳಿಗೆ ಗೌರವ ನೀಡುವಿರಿ. ಶುಭ ಸಂಖ್ಯೆ 2-1. ಪರಿಹಾರ: ಸೂರ್ಯ ದೇವರಿಗೆ ಪ್ರಣಾಮ ಸಲ್ಲಿಸಿ ಹಸುವಿಗೆ ಗೋಧಿ ಅಥವಾ ರೊಟ್ಟಿಯನ್ನು ನೀಡಿ. 5. ಸಿಂಹರಾಶಿ ಲಿಯೋ. ವೃತ್ತಿ: ರಾಶ್ಯಾಧಿಪತಿ ಸೂರ್ಯ ದೇವನ ಸ್ವಂತ ರಾಶಿಯಾಗಿರುವುದರಿಂದ ಇಂದು ನಿಮ್ಮ ಆಡಳಿತ ಶಕ್ತಿ, ಆತ್ಮವಿಶ್ವಾಸ ಮತ್ತು ಪ್ರಭಾವ ಅತ್ಯುನ್ನತ ಮಟ್ಟದಲ್ಲಿರಲಿದೆ. ಸರಕಾರಿ ಕೆಲಸಗಳು, ಉನ್ನತ ಹುದ್ದೆ, ರಾಜಕೀಯ ಹಾಗೂ ವ್ಯಾಪಾರ ರಂಗದಲ್ಲಿ ಭಾರಿ ಜಯ ಸಿಗಲಿದೆ. ಆರ್ಥಿಕ: ಸೂರ್ಯ ದೇವರ ಬಲದಿಂದ ಭರ್ಜರಿ ಧನಲಾಭದ ಯೋಗವಿದೆ. ಷೇರು ಮಾರುಕಟ್ಟೆ, ಸ್ಥಿರಾಸ್ತಿ ವ್ಯವಹಾರಗಳು ಹಾಗೂ ದೀರ್ಘಕಾಲದ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಭರ್ಜರಿ ಲಾಭ ಸಿಗಲಿದ್ದು, ಆರ್ಥಿಕ ತೊಂದರೆ ಸಂಪೂರ್ಣ ದೂರಾಗಲಿದೆ. ಕುಟುಂಬದಲ್ಲಿ ಗೌರವ ಮತ್ತು ಸಂಭ್ರಮ ಹೆಚ್ಚಾಗಲಿದೆ. ತಂದೆಯವರ ಸಹಕಾರ ನಿಮ್ಮ ಪ್ರತಿ ಯಶಸ್ಸಿಗೂ ದಾರಿಯಾಗಲಿದೆ. ಮಕ್ಕಳ ಸಾಧನೆಯು ಕುಟುಂಬಕ್ಕೆ ದೊಡ್ಡ ಹೆಮ್ಮೆ ತರಲಿದೆ. ಪ್ರೇಮ ಜೀವನ ಅತ್ಯಂತ ಮಧುರವಾಗಿರುತ್ತದೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯಲು ಮತ್ತು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲು ಇಂದಿನ ದಿನ ಅತ್ಯಂತ ಸೂಕ್ತವಾಗಿದೆ. ಶುಭ ಸಂಖ್ಯೆ 1-9. ಪರಿಹಾರ: ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಕೆಂಪು ಹೂವುಗಳನ್ನು ಸೂರ್ಯ ದೇವರಿಗೆ ಸಮರ್ಪಿಸಿ. 6. ಕನ್ಯಾ ರಾಶಿ ವರ್ಗೋ. ವೃತ್ತಿ ಜೀವನದಲ್ಲಿ ಇಂದು ನಿಮ್ಮ ಚುರುಕುತನ ಮತ್ತು ಸೂಕ್ಷ್ಮ ಗ್ರಹಿಕೆಯಿಂದ ಕಠಿಣ ಸವಾಲುಗಳನ್ನು ಜಯಿಸುವಿರಿ. ಬ್ಲಾಗಿಂಗ್, ವೆಬ್ಸೈಟ್ ಡಿಸೈನಿಂಗ್, ಕನ್ಸಲ್ಟೆನ್ಸಿ ಹಾಗೂ ಐಟಿ ರಂಗದವರಿಗೆ ನೂತನ ಪ್ರಾಜೆಕ್ಟ್ಗಳಿಂದ ಉತ್ತಮ ಆದಾಯ ಸಿಗಲಿದೆ. ಆರ್ಥಿಕ ಸ್ಥಿತಿ ಅತ್ಯಂತ ತೃಪ್ತಿಕರವಾಗಿರುತ್ತದೆ. ಗೂಗಲ್ ಆಡ್ಸೆನ್ಸ್, ಆನ್ಲೈನ್ ಮಾರ್ಕೆಟಿಂಗ್ ಮತ್ತು ಜಾಹೀರಾತುಗಳಿಂದ ಆದಾಯ ವೃದ್ಧಿಯಾಗಲಿದೆ. ಹೊಸ ಆಸ್ತಿ ಖರೀದಿ ಅಥವಾ ಉಳಿತಾಯಕ್ಕೆ ಅನುಕೂಲಕರ ದಿನ. ಕೌಟುಂಬಿಕ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಒಡಹುಟ್ಟಿದವರಿಂದ ಪ್ರಮುಖ ಕೆಲಸಗಳಲ್ಲಿ ಸಂಪೂರ್ಣ ಸಹಾಯ ಸಿಗಲಿದೆ. ತಾಯಿಯವರ ಆರೋಗ್ಯ ಸ್ಥಿರವಾಗಿರುತ್ತದೆ. ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ಕಾಳಜಿ ವೃದ್ಧಿಯಾಗಲಿದೆ. ಸಂಗಾತಿಯ ಕಡೆಯಿಂದ ವಿಶೇಷ ಬೆಂಬಲ ಸಿಗಲಿದೆ. ಅವಿವಾಹಿತರಿಗೆ ಉತ್ತಮ ಸಂಬಂಧ ಕೂಡಿಬರಲಿದೆ. ಶುಭ ಸಂಖ್ಯೆ 5-1. ಪರಿಹಾರ: ಸೂರ್ಯ ದೇವರಿಗೆ ನೀರು ಅರ್ಪಿಸಿ ಕೆಂಪು ಬಣ್ಣದ ಹಣ್ಣನ್ನು ದಾನ ಮಾಡಿ. ತುಲಾರಾಶಿ ಲಿಬ್ರಾ. ವೃತ್ತಿರಂಗದಲ್ಲಿ ಸೂರ್ಯ ದೇವರ ಅನುಗ್ರಹದಿಂದ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ದೊಡ್ಡ ಮನ್ನಣೆ ದೊರೆಯಲಿದೆ. ಕಲೆ, ಫ್ಯಾಷನ್, ಮೀಡಿಯಾ ಹಾಗೂ ಪಬ್ಲಿಕ್ ರಿಲೇಷನ್ಸ್ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ದೊಡ್ಡ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಆಕಸ್ಮಿಕ ಧನಲಾಭ ಹಾಗೂ ಹಳೆಯ ಹೂಡಿಕೆಗಳಿಂದ ಲಾಭಾಂಶ ಸಿಗಲಿದೆ. ಭೂಮಿ ಅಥವಾ ಆಸ್ತಿ ಖರೀದಿಗೆ ಸಂಬಂಧಿಸಿದ ಚರ್ಚೆಗಳು ಯಶಸ್ವಿಯಾಗಲಿವೆ. ಕೌಟುಂಬಿಕ ಜೀವನದಲ್ಲಿ ಶಾಂತಿ ಮತ್ತು ಸುಖ ಇರಲಿದೆ. ಜೀವನ ಸಂಗಾತಿಯ ಹೊಸ ಆಲೋಚನೆಗಳು ಕುಟುಂಬದ ಅಭಿವೃದ್ಧಿಗೆ ಸಹಾಯ ಮಾಡಲಿವೆ. ಹಿರಿಯರ ಬೆಂಬಲ ಸದಾ ಇರಲಿದೆ. ಪ್ರೇಮ ಜೀವನ ಅತ್ಯಂತ ಮಧುರ ಹಾಗೂ ರೊಮ್ಯಾಂಟಿಕ್ ಆಗಿರಲಿದೆ. ಸಂಗಾತಿಯೊಂದಿಗೆ ಕಾಲ ಕಳೆಯಲು ಉತ್ತಮ ಅವಕಾಶ ಸಿಗಲಿದೆ. ಅವಿವಾಹಿತರಿಗೆ ವಿವಾಹ ಯೋಗವಿದೆ. ಶುಭ ಸಂಖ್ಯೆ 6-1. ಪರಿಹಾರ: ಓಂ ಘೃಣಿಃ ಸೂರ್ಯಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. 8. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಶ್ರೇಷ್ಠ ಫಲ ದೊರೆಯಲಿದೆ. ರಿಯಲ್ ಎಸ್ಟೇಟ್, ಉದ್ಯಮ, ಆಡಳಿತ ಹಾಗೂ ತಾಂತ್ರಿಕ ರಂಗದಲ್ಲಿರುವವರಿಗೆ ದೊಡ್ಡ ಮಟ್ಟದ ಯಶಸ್ಸು ಕಾದಿದೆ. ವಿರೋಧಿಗಳ ಕುತಂತ್ರ ನಿಷ್ಫಲವಾಗಲಿದೆ. ಆರ್ಥಿಕವಾಗಿ ಪ್ರಬಲವಾದ ದಿನ. ಆಕಸ್ಮಿಕ ಧನಲಾಭ, ಹಳೆಯ ಆಸ್ತಿ ವ್ಯವಹಾರಗಳಿಂದ ಭರ್ಜರಿ ಆದಾಯ ಹರಿದುಬರಲಿದೆ. ಸಾಲದ ಬಾಧೆಯನ್ನು ತೀರಿಸಲು ಸುಲಭ ದಾರಿಗಳು ಸಿಗಲಿವೆ. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ಒಡಹುಟ್ಟಿದವರಿಂದ ಹಾಗೂ ತಂದೆಯಿಂದ ಮಹತ್ವದ ಸಹಾಯ ಸಿಗಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಚರ್ಚೆ ನಡೆಯಲಿದೆ. ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಸಂಗಾತಿಯಿಂದ ಸಂಪೂರ್ಣ ನೈತಿಕ ಬೆಂಬಲ ಸಿಗಲಿದೆ. ಹಳೆಯ ಮನಸ್ತಾಪಗಳು ದೂರಾಗಲಿವೆ. ಶುಭ ಸಂಖ್ಯೆ 9-1. ಪರಿಹಾರ: ಬೆಳಿಗ್ಗೆ ಸೂರ್ಯದೇವರಿಗೆ ದೀಪ ಹಚ್ಚಿ ಗೋಧಿ ಅಥವಾ ಕೆಂಪು ಬೇಳೆಯನ್ನು ದಾನ ಮಾಡಿ. 9. ಧನುಸ್ಸು ರಾಶಿ ಸ್ಯಾಜಿಟೇರಿಯಸ್. ವೃತ್ತಿ: ಸೂರ್ಯದೇವರ ತೇಜಸ್ಸಿನಿಂದ ಶಿಕ್ಷಣ, ಬರವಣಿಗೆ, ಕಾನೂನು, ಸಂಶೋಧನೆ ಹಾಗೂ ಆನ್ಲೈನ್ ಡಿಜಿಟಲ್ ರಂಗದಲ್ಲಿ ಇರುವವರಿಗೆ ಭಾರೀ ಗೌರವ ಮತ್ತು ಯಶಸ್ಸು ಸಿಗಲಿದೆ. ಉದ್ಯೋಗದಲ್ಲಿ ಬಡ್ತಿ ಲಭಿಸುವ ಸೂಚನೆಗಳಿವೆ. ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗಿರುತ್ತದೆ. ಆನ್ಲೈನ್ ಮೂಲಗಳಿಂದ ಹಾಗೂ ದೀರ್ಘಾವಧಿ ಹೂಡಿಕೆಗಳಿಂದ ಭರ್ಜರಿ ಧನಲಾಭ ಸಿಗಲಿದೆ. ಸ್ಥಿರಾಸ್ತಿಯ ಮೇಲೆ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯ. ಮನೆಯಲ್ಲಿ ನೆಮ್ಮದಿ ಮತ್ತು ಧಾರ್ಮಿಕ ಚಟುವಟಿಕೆಗಳು ಹೆಚ್ಚಾಗಲಿವೆ. ಮಕ್ಕಳ ಸಾಧನೆ ಕುಟುಂಬಕ್ಕೆ ತೃಪ್ತಿ ನೀಡಲಿದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದೆ.
ಪ್ರೀತಿ ದಾಂಪತ್ಯ ಜೀವನ ಅತ್ಯಂತ ಮಧುರವಾಗಿರುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ವೃದ್ಧಿಯಾಗಲಿದೆ. ವಿವಾಹದ ಮಾತುಕತೆಗಳಿಗೆ ಹಿರಿಯರ ಸಮ್ಮತಿ ಸಿಗಲಿದೆ. ಶುಭ ಸಂಖ್ಯೆ 3-1. ಪರಿಹಾರ: ಸೂರ್ಯದೇವರಿಗೆ ಪ್ರಣಾಮ ಮಾಡಿ ಕೆಂಪು ಚಂದನದ ತಿಲಕ ಹಚ್ಚಿಕೊಳ್ಳಿ. ಮಕರ ರಾಶಿ ಕ್ಯಾಪ್ರಿಕಾರ್ನ್. ವೃತ್ತಿಯಲ್ಲಿನ ಅಡೆತಡೆಗಳು ಸೂರ್ಯದೇವರ ಕೃಪೆಯಿಂದ ದೂರಾಗಲಿವೆ. ತಾಂತ್ರಿಕ ಕ್ಷೇತ್ರ, ಲೋಹ, ಕಮ್ಯುನಿಕೇಷನ್ ಹಾಗೂ ಆನ್ಲೈನ್ ಉದ್ಯಮದಲ್ಲಿ ಇರುವವರಿಗೆ ದೊಡ್ಡ ಪ್ರಾಜೆಕ್ಟ್ಗಳು ಸಿಗಲಿವೆ. ಮೇಲಧಿಕಾರಿಗಳ ಸಂಪೂರ್ಣ ಸಹಕಾರ ಸಿಗಲಿದೆ. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಅಭಿವೃದ್ಧಿ ಕಂಡುಬರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಹೊಸ ದಾರಿಗಳು ಗೋಚರಿಸಲಿವೆ. ಷೇರು ಮಾರುಕಟ್ಟೆ ಅಥವಾ ಆಸ್ತಿ ಹೂಡಿಕೆಗಳಲ್ಲಿ ಜಾಗರೂಕರಾಗಿದ್ದರೆ ಲಾಭ ಸಿಗಲಿದೆ. ಕೌಟುಂಬಿಕ ಜೀವನದಲ್ಲಿ ಸ್ಥಿರತೆ ಇರಲಿದೆ. ಮನೆಯ ಅಭಿವೃದ್ಧಿ ಅಥವಾ ವಾಹನ ಖರೀದಿ ವಿಚಾರವಾಗಿ ಸಂಗಾತಿಯೊಂದಿಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಪ್ರೇಮ ಜೀವನದಲ್ಲಿ ಅನ್ಯೂನ್ಯತೆ ಹೆಚ್ಚಾಗಲಿದೆ. ಪರಸ್ಪರ ಗೌರವದಿಂದ ಸಂಬಂಧ ಗಟ್ಟಿಯಾಗಲಿದೆ. ದಾಂಪತ್ಯ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ. ಶುಭ ಸಂಖ್ಯೆ 8-1. ಪರಿಹಾರ: ಬೆಳಿಗ್ಗೆ ಸೂರ್ಯದೇವರಿಗೆ ಅರ್ಘ್ಯ ನೀಡಿ ಗಾಯತ್ರಿ ಮಂತ್ರ ಪಠಿಸಿ. 11. ಕುಂಭರಾಶಿ ಅಕ್ವೇರಿಯಸ್. ಸೂರ್ಯದೇವರ ಅನುಗ್ರಹದಿಂದ ನಿಮ್ಮ ನೂತನ ಆಲೋಚನೆಗಳಿಗೆ ಅತ್ಯುತ್ತಮ ವೇದಿಕೆ ಸಿಗಲಿದೆ. ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್, ಬ್ಲಾಗರ್ಸ್ಗೆ ಇಂದು ಭರ್ಜರಿ ವ್ಯೂಸ್, ಫಾಲೋವರ್ಸ್ ಹಾಗೂ ಆದಾಯ ಸಿಗುವ ಪ್ರಬಲ ಯೋಗವಿದೆ. ಫೇಸ್ಬುಕ್ ಸಬ್ಸ್ಕ್ರಿಪ್ಷನ್ ಹಾಗೂ ಆನ್ಲೈನ್ ವ್ಯವಹಾರದಿಂದ ಭರ್ಜರಿ ಹಣದ ಹರಿವು ಇರಲಿದೆ. ಆರ್ಥಿಕ ಮುಗ್ಗಟ್ಟುಗಳು ದೂರಾಗಿ ಉಳಿತಾಯ ವೃದ್ಧಿಯಾಗಲಿದೆ. ಕುಟುಂಬ ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರರಿಂದ ತಾಂತ್ರಿಕ ವಿಷಯಗಳಲ್ಲಿ ದೊಡ್ಡ ಸಹಾಯ ಸಿಗಲಿದೆ. ಮನೆಯಲ್ಲಿ ಹರ್ಷಚಿತ್ತದ ವಾತಾವರಣವಿರಲಿದೆ. ಪ್ರೇಮಿಗಳಿಗೆ ಅತ್ಯಂತ ಶುಭ ದಿನ. ಹೊಸ ಪ್ರೇಮ ಸಂಬಂಧಗಳು ಕೂಡಿಬರಲಿವೆ. ದಾಂಪತ್ಯದಲ್ಲಿ ಅನ್ಯೂನ್ಯತೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 8-1. ಪರಿಹಾರ: ಸೂರ್ಯದೇವರಿಗೆ ನಮಸ್ಕರಿಸಿ ಕೆಂಪು ಬಣ್ಣದ ವಸ್ತುವನ್ನು ದಾನ ಮಾಡಿ. 12. ಮೀನರಾಶಿ ಪೈಸೆಸ್. ಕಲಾತ್ಮಕ ಕ್ಷೇತ್ರ, ಶಿಕ್ಷಣ, ಬರವಣಿಗೆ ಹಾಗೂ ಸಂಶೋಧನಾ ರಂಗದಲ್ಲಿ ಇರುವವರಿಗೆ ಶುಭ ಯಶಸ್ಸು ಸಿಗಲಿದೆ. ನಿಮ್ಮ ಕೌಶಲ್ಯಕ್ಕೆ ಉನ್ನತ ಮನ್ನಣೆ ದೊರೆಯಲಿದ್ದು ಸಹೋದ್ಯೋಗಿಗಳ ಬೆಂಬಲ ಸಿಗಲಿದೆ. ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಹೊಸ ಮೂಲಗಳಿಂದ ಆದಾಯ ಹರಿದುಬರಲಿದೆ. ಹಳೆಯ ಬಾಕಿ ಹಣ ಕೈಸೇರಲಿದ್ದು ಆಸ್ತಿ ಖರೀದಿಯ ಯೋಜನೆಗಳಿಗೆ ಚಾಲನೆ ಸಿಗಲಿದೆ. ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಮನೆಯ ಹಿರಿಯರ ಆಶೀರ್ವಾದ ಸದಾ ಇರಲಿದ್ದು ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ. ಪ್ರೇಮ ಜೀವನ ಅತ್ಯಂತ ಪವಿತ್ರವಾಗಿ ಮತ್ತು ಮಧುರವಾಗಿರುತ್ತದೆ. ಸಂಗಾತಿಯ ಸಂಪೂರ್ಣ ಕಾಳಜಿ ಸಿಗಲಿದ್ದು ವಿವಾಹದ ಮಾತುಕತೆಗಳಿಗೆ ಶುಭಯೋಗವಿದೆ. ಶುಭ ಸಂಖ್ಯೆ 3-1. ಪರಿಹಾರ: ಬೆಳಿಗ್ಗೆ ಎದ್ದು ಪ್ರತ್ಯಕ್ಷ ದೈವ ಸೂರ್ಯ ದೇವರಿಗೆ ಕೈಮುಗಿದು ಪ್ರಾರ್ಥಿಸಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.